ಥಾಯ್ಲೆಂಡ್ನ ನೈಟ್ ಕ್ಲಬ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬ್ಯಾಂಕಾಕ್ನ ಪಬ್ನಲ್ಲಿ ಭಾರೀ ಅಗ್ನಿ ದುರಂತ ಆಗಿರೋದಲ್ಲಿ 27 ಮಂದಿ ಸಾವು, 63 ಜನರಿಗೆ ಗಾಯ ಆಗಿದೆ. ಇಲ್ಲಿ ರೋಂಗ್ ಬೀರ್ನ ಲಾಟ್ ಪ್ರಾವೋ ಪಬ್ನಲ್ಲಿ ಆಗಿರತಕ್ಕಂಥ ಘಟನೆ ಇದು. ಬೆಂಕಿಯ ಕೆನ್ನಾಲಿಗೆಗೆ ತತ್ತರಿಸಿರುವುದು ಬ್ಯಾಂಕಾಕ್ನ ಜನ. ಥಾಯ್ಲೆಂಡ್ ಪ್ರಧಾನಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪ್ರಧಾನಿ ಅನುತಿನ್ ಚಾರ್ನ್ ವಿರೆಕ್ಕುಲ್ ಇಲ್ಲಿಗೆ ಭೇಟಿ ಕೊಟ್ಟಿರೋದು ಪರಿಶೀಲನೆ ಮಾಡಿದ್ದಾರೆ. ಅವರು ಗಾಯಾಳುಗಳನ್ನು ಚಿಕಿತ್ಸೆಗೋಸ್ಕರವಾಗಿ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಒಬ್ಬರಲ್ಲ 27 ಮಂದಿ ಸತ್ತಿರೋದು. ಏನಾಗುತ್ತೆ, ನಮಗೆ ಭಾರತೀಯರು ಸೇರಿದಂತೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಅನೇಕರು ಥಾಯ್ಲೆಂಡ್ಗೆ ಹೋಗೋಣ, ಈ ಕಡೆ ಇಂಡೋನೇಷ್ಯಾಗೆ ಹೋಗೋಣ, ಬಾಲಿಗೆ ಹೋಗೋಣ, ವಿಯೆಟ್ನಾಮ್ಗೆ ಹೋಗೋಣ, ಇದೆಲ್ಲ ಒಂದಷ್ಟು ಟ್ರಿಪ್ಗಳು ಇದೀಗ ಶುರುವಾಗ್ತಾ ಇವೆ. ಸ್ವಲ್ಪ ದಿನಗಳ ಮುಂಚೆ ಶ್ರೀಲಂಕಾ ಪ್ರವಾಸ ಜೋರಾಗಿ ಆಗ್ತಾ ಇತ್ತು. ಇದೀಗ ವಿಯೆಟ್ನಾಮ್ ಒಂದಷ್ಟು ಕ್ರೇಜ್ ಇತ್ತು. ಥಾಯ್ಲ್ಯಾಂಡ್ ಅಥವಾ ಪಟಾಯ ಅಥವಾ ಬ್ಯಾಂಕಾಕ್ ಏನಾದರೂ ಕರ್ಕೊಳ್ಳಿ ನೀವು, ಇಲ್ಲಿಗೂ ಕೂಡ ತುಂಬ ಜನ ಹೋಗ್ತಾ ಇದ್ದರು. ಮೊನ್ನೆ ನೋಡಿದ್ರೆ ವಿಯೆಟ್ನಾಮಲ್ಲಾಗಿರ್ತಕ್ಕಂಥ ದೋಣಿ ದುರಂತ, ಅದು ಜಲ ದುರಂತ, ಇದು ಅಗ್ನಿ ದುರಂತ. ಇದು ವಿಯೆಟ್ನಾಮಲ್ಲಿ ಕೂಡ ಸುಮಾರು 15 ಜನ ಭಾರತೀಯರು ಮುಳುಗಿ ಹೋದರು. ಕನಿಷ್ಠ ಪ್ರಜ್ಞೆ ಇರಲ್ಲ ಅಲ್ಲಿನ ಪ್ರವಾಸೋದ್ಯಮದವ್ರಿಗೆ, ಒಂದು ಪ್ರಜ್ಞೆ ಇರಬೇಕ್ರಿ. ದೋಣಿ ಕರ್ಕೊಂಡು ಹೋಗಬೇಕಾದ್ರೆ ನೀವು ಒಂದು ಲೈಫ್ ಸೇವಿಂಗ್ ಜಾಕೆಟ್ ಇಲ್ಲದೆ ಹೇಗೆ ಹತ್ತಿಸ್ತೀರಿ ನೀವು? ಲೈಫ್ ಸೇವಿಂಗ್ ಜಾಕೆಟ್ ಇಟ್ಕೊಂಡ್ರೆ ಕನಿಷ್ಠ ಪಕ್ಷ ಆ ಮನುಷ್ಯ ತೇಲ್ತಾ ಇರ್ತಾನೆ ಅಟ್ಲೀಸ್ಟು. ಇನ್ನೊಂದು ಸಮೀಪದ ದೋಣಿನೋ ಹಡಗೋ ಅಥವಾ ಇನ್ಯಾವುದೋ ಒಂದು ರಕ್ಷಕರೋ ಕರಾವಳಿ ಪಡೆಗಳೋ ಬರೋವರೆಗೂ ಕೂಡ ಆ ಮನುಷ್ಯರು ಬದುಕ್ತಾರಲ್ಲ, ತೇಲ್ತಾ ಇರ್ತಾರಲ್ಲ, ಅವರು ಕುತ್ತಿಗೆವರೆಗೂ ಮುಳುಗಿರ್ತಾರೆ ಅವರು, ಅಟ್ಲೀಸ್ಟ್ ಅಷ್ಟು ತೇಲ್ತಾ ಇರ್ತಾರಲ್ಲ. ಸೊ ಅದು ಮಾಡದೆ ಇಲ್ಲಿ ಮುಳುಗಿಸಿದ್ರು. ಇದು ವಿಯೆಟ್ನಾಮ್ನ ಕಥೆ. ಏನು ವಿಯೆಟ್ನಾಮ್ ಅಂದರೆ ಜನ ಹೋಗಿದ್ದೆ, ಬಂದಿದ್ದೆ. ಇಂಥ ಅವಘಡಗಳಾದಾಗ ಒಂದು ಭಯ ಅವ್ರಿಗೆ ಒಂಥರ ಆವರಿಸ್ಕೊಂಡು ಬಿಡುತ್ತಲ್ಲಿ. ಈ ಕಡೆ ನೋಡಿ, ಬ್ಯಾಂಕಾಕ್ನ ಲಾಟ್ ಫ್ರಾವೋ ಸೋಯಿ ಪ್ರದೇಶದಲ್ಲಾದಂಥ ಅಗ್ನಿ ಅವಘಡ ಇದು. ಇತ್ತೀಚಿನ ವರ್ಷಗಳಲ್ಲಿ ನಾವು ಕಂಪೇರ್ ಮಾಡ್ಕೊಂಡ್ಬಿಟ್ರೂ ಕೂಡ ಅತ್ಯಂತ ದೊಡ್ಡ ದುರಂತ ಇದು. ಅಂದರೆ ಪ್ರವಾಸೋದ್ಯಮ ಸ್ಥಳಗಳಿಗೆ ಪ್ರವಾಸಿಗರೇ ಅನ್ನಾರಿ ಅವ್ರಿಗೆ. ಈ ನಾವು ಶ್ರೀಲಂಕಾ ಆಗಲಿ ಅಥವಾ ಈ ಥಾಯ್ಲ್ಯಾಂಡ್, ವಿಯೆಟ್ನಾಮ್ ಅಂತೆಲ್ಲ ಮಾತಾಡ್ತಾ ಇದ್ದೀವಲ್ವಾ, ಈ ಪ್ರವಾಸಿಗರಿಂದ ದೊಡ್ಡ ಮಟ್ಟದಲ್ಲಿ ಅವರ ಜೀವನ ಮಟ್ಟ ಸುಧಾರಣೆ ಆಗಿಬಿಡುತ್ತೆ. ಬರೀ ಭಾರತೀಯರಿಂದ ಅಂತಲ್ಲ, ಬೇರೆ ಬೇರೆ ದೇಶಗಳಿಂದನೂ ಕೂಡ ಈ ಭಾಗಕ್ಕೆ ಜನಗಳು ಬರ್ತಾರಲ್ಲ, ಇವ್ರಿಗೆ ಈ ಅಗ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇಫ್ಟಿ ಮೆಜರ್ಸ್ ಆಗಲಿ, ನೀರಲ್ಲಿ ದೋಣಿ ಮುಳುಗಿ ಹೋದಾಗ ಏನು ಮಾಡಬಹುದು, ಆ ದೋಣಿಗೆ ಹೇಗೆ ನಾವು ರಕ್ಷಾ ಕವಚ ಆಗಬೇಕು, ದೋಣಿಯಲ್ಲಿ ಮುಳುಗಿದವ್ರನ್ನ ಹೇಗೆ ರಕ್ಷಣೆ ಮಾಡಬೇಕು, ಯಾವುದಕ್ಕೂ ಪ್ಲಾನ್ ಇಲ್ಲದೆ ಇಷ್ಟು ಪ್ಲೈನಾಗಿ ಯಾರಿಗೂ ಲೈಫ್ ಸೇವಿಂಗ್ ಜಾಕೆಟ್ಗಳನ್ನು ಹಾಕದೆ ನೀವು ಕರ್ಕೊಂಡು ಹೋಗೋದಾದರೆ ಏನು ಕಥೆ ಇದು ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಸೊ ಒಂದು ಅವಘಡದಲ್ಲಿ ನೋಡಿ, ಜುಲೈ 12ರ ರಾತ್ರಿ 11:57 ಅಗ್ನಿಶಾಮಕ ದಳ ಬಂದಿರೋದು. 199ಗೆ ಬೆಂಕಿಯ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ. ಅಲ್ಲಿ ರೋಂಗ್ ಬೀರ್ನ ಲಾಟ್ ಫ್ರಾವೋ ಪಬ್ನ ಸ್ಥಳದಲ್ಲಿ ಕಾಣಿಸ್ಕೊಂಡಂಥ ಬೆಂಕಿ ಇದು. ಸುಮಾರು ಘಟಕಗಳು ಸಿಬ್ಬಂದಿ ಬಂದು ಇಲ್ಲಿ ಘಟನಾ ಸ್ಥಳಕ್ಕೆ ಅವರು ರಶ್ ಆಗಿ ಬೆಂಕಿ ಆರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. 27 ಜನ ಸಾವನ್ನಪ್ಪುತ್ತಾರೆ. 63 ಜನರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 63 ಜನರಲ್ಲಿ 22 ಜನರ ಸ್ಥಿತಿ ಗಂಭೀರ. ಇಲ್ಲಿ ಗಂಭೀರ ಅಂದರೆ ಏನು ಅರ್ಥ ಗೊತ್ತಾ? ಆಲ್ಮೋಸ್ಟ್ ಅದರಲ್ಲಿ ಬಹುತೇಕರು 70% 80%ಗಿಂತ ಹೆಚ್ಚಿನ ಸುಟ್ಟ ಗಾಯಗಳಿಂದ ಬಳಲ್ತಾ ಇರ್ತಾರೆ. ನಿಮಗೆ ಯಾವಾಗಲೂ ಒಂದು 30% 40% ಒಳಗಡೆ ಸುಟ್ಟ ಗಾಯದ ಪ್ರಮಾಣಗಳು ದೇಹದಲ್ಲಿದ್ದರೆ ಬದುಕಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರನ್ನು. ಅದನ್ನೇ ಎಷ್ಟು ಪರ್ಸೆಂಟ್ ಅಂತೆ ಬರ್ನಿಂಗ್ ಆಗಿರೋದು ಅಂತ ಕೇಳ್ತಾರಲ್ಲ, ಅದನ್ನೇ. ಇದು ಯಾವಾಗ 60-70 ದಾಟಿಬಿಡುತ್ತೋ ಎಷ್ಟೊಂದು ಅಂಗಾಂಗ ಊನಾಗ್ಬಿಟ್ಟಿರ್ತಾರೆ ರೀ ಅವ್ರಿಗೆ. ಅಂಗಾಂಗಗಳು ಸುಟ್ಟು ಹೋಗ್ಬಿಟ್ಟಿರ್ತವೆ. ಮೇಲ್ಗಡೆ ಸುಟ್ಟು ಹೋಗುತ್ತಾ ಇಲ್ಲ, ಒಳ ಭಾಗಕ್ಕೂ ಕೆಲವೊಮ್ಮೆ ಎಂಟ್ರಿ ಆಗಿಬಿಡ್ತಾವಲ್ವಾ. ಆಗ ಅವೆಲ್ಲವನ್ನೂ ಕೂಡ ರೆಡಿ ಮಾಡೋದು, ರಿಪೇರಿ ಮಾಡೋದಿದೆಯಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ 63 ಜನರಲ್ಲಿ 22 ಜನರ ಸ್ಥಿತಿಯಲ್ಲಿ ಗಂಭೀರವಾಗಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಮೊದಲು ಈ ಸ್ಟೇಜ್ ಬಳಿ ವೇದಿಕೆ ಇತ್ತಲ್ಲ, ಅಲ್ಲಿ ಹೊಗೆ ಕಾಣಿಸ್ಕೊಳ್ತಂತೆ. ನಂತರ ವಿದ್ಯುತ್ ಕಡಿತ ಆಗಿಬಿಡುತ್ತೆ. ವಿದ್ಯುತ್ ಕಡಿತ ಆದಾಗ ಒಂದು ಕಡೆಯಲ್ಲಿ ಬೆಂಕಿ, ಹೊಗೆ, ಇಲ್ಲಿ ಪವರ್ ಇಲ್ದಿದ್ದಾಗ ಜನ ಏನಾಗ್ಬಿಡ್ತಾರೆ, ಪ್ಯಾನಿಕ್ ಆಗಿಬಿಡ್ತಾರೆ, ಗಾಬರಿ ಆಗಿಬಿಡ್ತಾರೆ. ಜೊತೆಗೆ ಇದು ಸಾಲದು ಅಂತ ಒಂದು ಬ್ಲಾಸ್ಟ್ ಕೂಡ ಆಗಿಬಿಟ್ಟಿದೆ ಅಲ್ಲಿ. ಸ್ಫೋಟದ ನಂತರ ಇಡೀ ಆವರಣದಲ್ಲಿ ದಟ್ಟವಾದ ಹೊಗೆ ತುಂಬ್ಕೊಂಡ್ಬಿಡುತ್ತಲ್ಲಿ. ಹೊಗೆ ತುಂಬಿಕೊಂಡಿದ್ದರಿಂದ ಏನಾಯಿತು, ಇದು ಪೋಷಕರಲ್ಲಿ ಭಯಭೀತ ವಾತಾವರಣ ಉಂಟು ಮಾಡಿಬಿಡ್ತು. ಪಬ್ನ ಹಿಂಭಾಗದಲ್ಲಿರ್ತಕ್ಕಂಥ ಶೌಚಾಲಯಗಳ ಬಳಿಯಲ್ಲಿ ಹೆಚ್ಚಿನ ಸಾವಾಗಿದೆ. ಆ ಟಾಯ್ಲೆಟ್ ಕಡೆಗೆ ಜನ ರಶ್ ಆಗಿರಬಹುದು, ಓಡಿ ಹೋಗಿರಬಹುದು, ಅಥವಾ ಅಲ್ಲೊಂದು ನಿರ್ಗಮನ ದ್ವಾರ ಅಲ್ಲಿತ್ತೇನೋ ನಮಗೆ ಗೊತ್ತಿಲ್ಲ. ಸೊ ನಿರ್ಗಮನ ದ್ವಾರ ನೋಡಿ, ಅದನ್ನೇ ಅಲ್ಲಿ ಬಂದಿದೆ. ಅಲ್ಲಿ ಈ ನಿರ್ಗಮನ ದ್ವಾರ ಎಲ್ಲಿದೆ ಅಂತ ಜನರಿಗೆ ಕಂಡು ಹಿಡಿಕೆ ಆಗಲಿಲ್ಲವಂತೆ. ನಾವು ಎಲ್ಲಿಂದ ಎಕ್ಸಿಟ್ ಆಗಬೇಕು ಅಂತ ಅನೇಕ ವಿಚಾರಗಳಲ್ಲಿ ಇದ್ರ ಬಗ್ಗೆ ಒಂದು ಗೈಡೆನ್ಸ್ ಬೇಕು ರೀ. ನಾವೊಂದು ಫ್ಲೈಟ್ ಹತ್ತಿದಾಗ ಅಲ್ಲಿ ಆ ಗಗನಸಖಿಯರು, ಆ ಮಾರ್ಗದರ್ಶಕರು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಫ್ಲೈಟು ಈ ಥರ ಹೋದಾಗ ನೀವು ಎಲ್ಲಿ ಬೆಲ್ಟ್ ಹಾಕೋಬೇಕು, ಯಾವಾಗ ನೀವು ಆರಾಮಾಗಿ ಓಡಾಡಬಹುದು, ಅಥವಾ
ತುಂಬ ಎಮರ್ಜೆನ್ಸಿ ಅಂತ ಬಂದಾಗ ನೀವು ಮಾಸ್ಕ್ಗಳನ್ನು ಯಾವಾಗ ಹಾಕೋಬೇಕು, ಯಾವ ಬಳಿಯಲ್ಲಿ ನೀವು ಕೂತಿರೋ ಸ್ಥಳದಿಂದ ಎಷ್ಟು ದೂರದಲ್ಲಿ ನಿಮಗೆ ಎಮರ್ಜೆನ್ಸಿ ಎಕ್ಸಿಟ್ಗಳು ಇವೆ, ಎಲ್ಲ ಮಾಹಿತಿಯಲ್ಲಿ ಕೊಡ್ತಾರಲ್ಲ. ಅದೇ ರೀತಿಯಲ್ಲಿ ಈ ಥರದ ಒಂದಷ್ಟು ಪಬ್ಗಳಲ್ಲೂ ಕೂಡ ಈ ಸ್ಟಾರ್ಟಿಂಗಲ್ಲೇ ಹೇಳಿಬಿಡ್ಬೇಕು ಎಲ್ರಿಗೂ, ನೋಡಪ್ಪ ಇದು ಎಂಟ್ರಿ, ಇದು ಎಕ್ಸಿಟು, ಅಪಾಯ ಬಂತ ಇಂಥ ಕಡೆಯಿಂದ ಹೋಗ್ಬೇಕು, ನೀವು ಇಲ್ಲಿ ಎಕ್ಸಿಟ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ ನೀವು. ಹಾಗೆ ಹೇಳಿದಾಗ ಕನ್ಫ್ಯೂಷನ್ ತಪ್ಪುತ್ತೆ, ಎಲ್ರಿಗೂ ಪಕ್ಕ ಗೊತ್ತಿರುತ್ತೆ, ಇಲ್ಲಿ ನಿಂತಿದ್ದೀನಿ, ಇಲ್ಲಿಂದ ಇಷ್ಟು ದೂರದಲ್ಲಿ ನಾನು ಎಕ್ಸಿಟ್ ಆಗಬಹುದು, ಇದರಿಂದ ಆಚೆ ಬರಬಹುದು ನಾನು ಅಂತ. ಇಲ್ಲೇನಾಗ್ಬಿಟ್ಟಿದೆ, ಟಾಯ್ಲೆಟ್ ಕಡೆಗೆ ರಶ್ ಆಗಿಬಿಟ್ಟಿದ್ದಾರೆ ಜನ, ಅಲ್ಲೇನೋ ಎಕ್ಸಿಟ್ ಡೋರ್ ಇರಬಹುದೇನೋ, ಆ ಕಡೆಗೆ ರೂಟ್ ಅದು, ಬಹುಶಃ ಟಾಯ್ಲೆಟ್ ಸ್ವಲ್ಪ ಆಚೆ ಇಟ್ಟಿದ್ರೂ ಗೊತ್ತಿಲ್ಲ ನಮಗಿಲ್ಲಿ. ಸೊ ಏನಾಗಿದೆ, ಅಲ್ಲಿ ಹೋಗಿದ್ದಾರಲ್ಲ ಎಲ್ಲ ಸ್ಟಕ್ ಆಗ್ತಾರಲ್ಲಿ. ಏನಾಗುತ್ತೆ ಇಂಥ ಸಂದರ್ಭಗಳಲ್ಲಿ ಬೆಂಕಿ ನಮ್ಮನ್ನು ಸುಟ್ಟು ಸಾಯಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಯಗೊಂಡಿರ್ತೀವಲ್ಲ, ನಾವು ಭಯಭೀತರಾಗಿರ್ತೀವಲ್ಲ, ಅದು ನಮ್ಮನ್ನು ಕೊಲ್ಲೋದು ಜಾಸ್ತಿ. ನೀರಿನಲ್ಲಿ ಬಿದ್ದಾಗಲೂ ಅಷ್ಟೇ, ನೀರಲ್ಲಿ ಬಿದ್ದಾಗ ನೀವು ಎಷ್ಟು ಗಾಬರಿ ಆಗ್ತೀರಿ ಅಷ್ಟು ನೀವು ಮುಳುಗ್ತೀರಿ, ಎಷ್ಟು ಶಾಂತತೆಯಿಂದ ನೀವು ಬಿಹೇವ್ ಮಾಡ್ತಿರೋ ನೀರಲ್ಲಿ ಅಷ್ಟು ನೀವು ತೇಲುವ ಸಂದರ್ಭಗಳು ಜಾಸ್ತಿ. ಕೈ ಆಡಿಸ್ತಾ ಅಥವಾ ಕಾಲುಗಳನ್ನು ಬಡಿತಾ ಇದ್ದಾಗ ಅದು ಮಾಡಬೇಕು. ಪ್ಯಾನಿಕ್ಕಾಗಿ ನೀವು ಒಮ್ಮೆ ನೀರು ಕುಡಿದುಬಿಟ್ಟು ಮುಳುಗಿದ್ರಿ ಅಂತ ಹೇಳಿದ್ರೆ ಆಮೇಲೆ ನಿಮಗೆ ಮೇಲೆ ಬರೋದು ಬಹಳ ಕಷ್ಟ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಹೊಗೆಯಿಂದ ನಿರ್ಗಮನ ದ್ವಾರ, ನಿರ್ಗಮನ ಮಾರ್ಗ, ಎಕ್ಸಿಟ್ಟು ಗೊತ್ತಾಗಲಿಲ್ಲ ಯಾರಿಗೂ. ಸಾವಿಗೆ ಪ್ರಾಥಮಿಕ ಕಾರಣ ಏನು ಅಂತ ಹೇಳಿದ್ರೆ ಹೊಗೆಯಿಂದ ಉಸಿರಾಡಲಾಗದೆ ಸಾವನ್ನಪ್ಪಿರೋದಿಲ್ಲಿ, ಇದು ನಿಜ. ಯಾಕೆಂದರೆ ನಾನು ಹಿಂದೆ ಕೂಡ ಮೊನ್ನೆ ಒಂದು ನ್ಯೂಸ್ ಓದಬೇಕಾದ್ರೂ ನಾನು ಹೇಳಿದ್ದೆ, ಈ ಬೆಂಕಿ ಅವಘಡ ಆದಾಗ ಬೆಂಕಿ ನಮ್ಮನ್ನು ಸುಟ್ಟು ನಮ್ಮನ್ನು ಸಾಯಿಸೋದಕ್ಕಿಂತ ಹೆಚ್ಚಾಗಿ ಈ ಬೆಂಕಿಯಿಂದ ಒಂದು ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತಲ್ಲ, ಈ ಹೊಗೆ ನಮಗೆ ಉಸಿರಾಡೋಕ್ಕಾಗದಂತೆ ಮಾಡಿಬಿಡ್ತದು ಅಂತ ಹೇಳಿ. ಆಮ್ಲಜನಕ ಹೋಗಬೇಕಾದ ಜಾಗದಲ್ಲಿ ಇಂಗಾಲದ ಡೈಆಕ್ಸೈಡ್ ನಮ್ಮ ಬಾಡಿಗೆ ಎಂಟ್ರಿ ಆಗಿಬಿಡುತ್ತೆ, ಧೂಳು ಎಂಟ್ರಿ ಆಗಿಬಿಡುತ್ತೆ, ಅಗಾಧವಾದಂಥ ಕೆಮ್ಮು ಎಂಟ್ರಿ ಆಗಿಬಿಟ್ಟು ನಮಗೆ ಪ್ರಪಂಚದಲ್ಲಿದ್ದಂಥ ಆಮ್ಲಜನಕವೆಲ್ಲ ಖಾಲಿ ಆಗಿಬಿಡ್ತೇನೋ, ನನಗೆ ಉಸಿರಾಡೋಕ್ಕೆ ಇನ್ನು ಗಾಳಿನೇ ಇಲ್ವೇನೋ ಅನ್ನೋ ಸ್ಥಿತಿ ತಲುಪಿಡ್ತೀವಲ್ಲ, ಬಿದ್ದುಬಿಡ್ತೀವಿ ಕೆಳಗಡೆ. ಬಿದ್ದಾಗ ಸ್ಟ್ಯಾಂಪೇಡ್ ಕೂಡ ಆಗಬಹುದು, ಅಥವಾ ಆವರಿಸ್ಕೊಂಡಂಥ ಬೆಂಕಿ ಸಹಜವಾಗಿ ನಮ್ಮನ್ನು ಸುಡಲೂಬಹುದು. ಸೊ ಸುಮಾರು ಅರ್ಧ ಗಂಟೆ ಒಳಗಡೆ ಬೆಂಕಿ ಆರಿಸಿದ್ರೂ ಕೂಡ ಅಷ್ಟೊತ್ತಿಗೆ ಇಡೀ ಕಟ್ಟಡ ಬೆಂಕಿಯಲ್ಲ ಹೊಗೆಯಿಂದ ಆವೃತವಾಗಿತ್ತು ಅಂತ. ಬೆಂಕಿ ಹೊತ್ತಿಕೊಂಡಂಥ ಕಾರಣವನ್ನು ಇನ್ನೂ ಅಫಿಷಿಯಲ್ ಆಗಿ ಇಲ್ಲಿ ಘೋಷಣೆ ಮಾಡಲಾಗಿಲ್ಲ, ಆದರೆ ಬಹಳಷ್ಟು ಜನ ಇದರಲ್ಲಿ ಸತ್ತು ಹೋದರು.